ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಅಧ್ಯಾಯ 2 ಮುಂದುವರೆದ ಭಾಗ. ಶಂಕರ ಭಟ್ಟನಿಗೆ ಚಮ್ಮಾರನ ಉಪದೇಶ. ಸಂಕೀರ್ತನ. ನಂತರ ಆ ಚಮ್ಮಾರನು ನನ್ನ ಬಳಿಗೆ ಬರಲು ಅವನ ಕಣ್ಣುಗಳಲ್ಲಿ ಕರುಣಾರಸವನ್ನೇ ನೋಡಿದೆ. ಆ ಕಣ್ಣುಗಳು ಆತ್ಮಾನುಭೂತಿಯನ್ನು ತೋರಿಸುತ್ತಿದ್ದವು. ಈತ ಒಂದು ಯೋಗಿಯ ಏನು ಎಂಬುವ ಸಂದೇಹ ನನ್ನಲ್ಲಿತ್ತು. ಆತ ನನ್ನನ್ನು ನೋಡುತ್ತಾ ಹೀಗೆ ನುಡಿದನು: ಸ್ವಾಮಿ, ನನ್ನ ಹೆಸರು ವಲ್ಲಭದಾಸ. ನಾನು ಚಮ್ಮಾರನೇ, ಅಂತ್ಯಜನ. ಸಂದೇಹವಿಲ್ಲ. ಆದರೂ ನಾನು ತಮಗೆ ಕೆಲವು ವಿಷಯಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ತಮ್ಮ ನಾಮಧೇಯ ಶಂಕರ ಭಟ್ಟನೆಂದು. ತಾವು ಶ್ರೀಪಾದ ಶ್ರೀವಲ್ಲಭರ ದರ್ಶನಕ್ಕೆ ಹೋಗುತ್ತಿದ್ದೀರೆಂದು, ತಾವುಗಳು ಕಾಗೆಗಳು ಮತ್ತು ಸರ್ಪಗಳಿಂದ ಏಕೆ ಹಿಂಸಿಸಲ್ಪಟ್ಟಿರೋ ಸಹ ನನಗೆ ಗೊತ್ತು. ನಾನು ದಿಗ್ಭ್ರಾಂತಿಗೊಂಡು ಬಹುಶಃ ಈತ ಜ್ಯೋತಿಷ್ಯ ವಿದ್ಯೆಯಲ್ಲಿ ಪಂಡಿತನೇನೋ ಎಂದು ಮನಸ್ಸಿನಲ್ಲಿ ನೆನೆಯುತ್ತಿರಲು, ವಲ್ಲಭದಾಸ, ಸ್ವಾಮಿ, ನಾನು ಜ್ಯೋತಿಷ್ಯ ಸಹ ಅಲ್ಲ ಎಂದು ಹೇಳಿದರು. ನಂತರ ಹೀಗೆಂದರು: ಶ್ರೀ ಪೀಠಿಕಾಪುರ ಪಂಡಿತರಿಗೆ ಹುಟ್ಟೂರು. ಸಾಕ್ಷಾತ್ ಸಾಂಗ ವೇದಾರ್ಥ ಸಾಮ್ರಾಟ್ ಎಂದು ಹೆಸರು ಹೊಂದಿದ್ದ ಪಂಡಿತ ಮಲ್ಲಾದಿ ಬಾಪನ್ನವದಾನಿ ನೆಲೆಸಿದ್ದ ಪುಣ್ಯಭೂಮಿ. ವೇದಗಳು ಯಾವ ಪರತತ್ವವನ್ನು ಕುರಿತು ವರ್ಣಿಸುವಾಗ ನೇತಿ ನೇತಿ ಎಂದು ಸೋತು ಹೋಗುವೆವೋ, ಆ ಪರತತ್ವವೇ ಶ್ರೀಪಾದ ಶ್ರೀವಲ್ಲಭರಾಗಿ ಜನ್ಮ ತಾಳಿದ ಪುಣ್ಯಭೂಮಿ ಇದು. ಶುಷ್ಕ ವೇದಾಂತ ಮತ್ತು ಅರ್ಥವಿಲ್ಲದ ತರ್ಕ ವಿತರ್ಕಗಳು ಶ್ರೀಪಾದ ಶ್ರೀವಲ್ಲಭರ ಅನುಗ್ರಹವನ್ನು ಹೊಂದುವುದಿಲ್ಲ. ಶ್ರೀಪಾದರ ಕರುಣೆ ಪಡೆಯಲು ಪಾಂಡಿತ್ಯ ತೋರುವಿಕೆ ಅಗತ್ಯವೇ ಇಲ್ಲ. ಮೇಲ್ಪಟ್ಟು ಪಾಂಡಿತ್ಯದಿಂದ ಹುಟ್ಟುವ ಅಹಂಕಾರವಿದ್ದರೆ ನಾವು ಅವರಿಂದ ಅದೆಷ್ಟೋ ದೂರ ಎಸೆಯಲ್ಪಟ್ಟವರಾಗುವೆವು. ನಿನ್ನನ್ನು ಚುಚ್ಚಿದ ಆ ಕಾಗೆಗಳು ಇಂದಿನ ಜನ್ಮದಲ್ಲಿ ಪೀಠಿಕಾಪುರವಾಸಿಗಳಾದ ಮಹಾಪಂಡಿತರು. ಅವರು ಶ್ರೀಪಾದ ಶ್ರೀವಲ್ಲಭರ ದಿವ್ಯ ತತ್ವವನ್ನು ಗುರುತಿಸಲಾಗದೆ, ಅವರನ್ನು ಶ್ರೀ ದತ್ತಪ್ರಭುಗಳಾಗಿ ಕಾಣದೆ ಅವರವರ ಜೀವನವೆಲ್ಲ ವ್ಯರ್ಥ ಮಾಡಿಕೊಂಡರು. ಅವರು ವೇದಾಂತವನ್ನು ಕೊನೆಯಿಂದ ಮೊದಲಿಗೂ ಹೇಳಬಲ್ಲರು. ಆದರೆ ಫಲಿತ, ಕ್ರಮ, ಘನ, ಜಟ ಮತ್ತು ಸ್ವಾಧ್ಯಾಯ ಎಂಬುವ ಮಾತುಗಳನ್ನುಚ್ಚರಿಸುತ್ತಾ ಅವರು ತಮ್ಮ ಅಹಂಕಾರವನ್ನು ಪ್ರದರ್ಶಿಸಿದರು. ಸತ್ತ ನಂತರ ಸ್ವರ್ಗಕ್ಕೆ ಹೋಗಿ ಇಂದ್ರರಿಂದ ಹೊಗಳಲ್ಪಟ್ಟರು. ತಾವು ಕ್ರಮಾಂತರು, ಘನಘಟಿಗಳು, ಜಟ್ಟಿ, ತರ್ಕ ಪ್ರಾವೀಣ್ಯತೆ ಉಳ್ಳವರು, ವೇದವನ್ನದೆಷ್ಟೋ ಬಾರಿ ನುಡಿದವರು. ಎಷ್ಟು ಪುಣ್ಯ! ಈ ಕಾರಣಕ್ಕೆ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ಅಲ್ಲಿನ ಇತರರು ಸಹ ಹೊಗಳಿದರು. ಆದರೆ ಅವರು ಹಸಿವಿನಿಂದ ಒದ್ದಾಡುತ್ತಿದ್ದರು. ಸ್ವರ್ಗದಲ್ಲಿ ಅಮೃತ ಲಭಿಸುವುದು, ಅದರ ಪಾನದಿಂದ ಹಸಿವು ಬಾಯಾರಿಕೆ ಇರುವುದಿಲ್ಲವೆಂದು ಅವರು ಕೇಳಿದ್ದರು. ಆದರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಅವರು ಹಸಿವಿನಿಂದ ಬಾಧೆ ಅನುಭವಿಸುತ್ತಿರುವರು. ಶ್ರೀ ದೇವೇಂದ್ರರನ್ನೇ ಸಹಾಯ ಬೇಡಿದರು. ವೇದ ಭಗವಂತನ ಉಚ್ಛ್ವಾಸ ನಿಶ್ವಾಸ ರೂಪ ಪ್ರಭು ಅನಂತ ಚಿರಂಜೀವಿ ಅಂದ ಮೇಲೆ ವೇದಗಳು ಸಹ ಅನಂತ. ಸರ್ವಧರ್ಮಕ್ಕೂ ಮೂಲ ವೇದಗಳೇ. ವೇದ ಪಠನವೆಂದರೆ ಪ್ರಭುಸ್ತುತಿಯೇ ಸರಿ. ಆದ್ದರಿಂದಲೇ ದೇವತೆಗಳಾದ ನಾವು ಸಹ ನಿಮ್ಮನ್ನು ಅದೆಷ್ಟೋ ಸ್ತುತಿಸುತ್ತಿದ್ದೇವೆ. ಇಲ್ಲದಿದ್ದರೆ ನಾವೇಕೆ ನಿಮ್ಮನ್ನು ಸ್ತುತಿಸಬೇಕು? ಯಾರು ಭೋಜನ ಯಾಚಿಸುತ್ತಾರೋ ಅಂತಹವರು ಇತರರಿಗೆ ಹಿಂದೆ ಭೋಜನ ಕೊಟ್ಟಿರಬೇಕು. ಯಾರಾದರೂ ಒಂದು ಕಾಳು ದಾನ ಮಾಡಿದ್ದರೆ ಅಂತಹವರಿಗೆ ನಾವು 1000 ಕಾಳು ಕೊಡಬಲ್ಲೆವು. ನಿಜಕ್ಕೂ ನೀವು ಇಲ್ಲಿಯವರೆಗೂ ದಾನವೇ ಮಾಡದಿದ್ದಲ್ಲಿ ನಾವೇನು ಮಾಡಲು ಸಾಧ್ಯ? ನಿಮ್ಮ ವೇದೋಚ್ಚಾರಣೆಯಿಂದ ಅನಂತ ಫಲ ನಿಮಗೆ ಲಭಿಸಿದೆ. ಆದ್ದರಿಂದ ತಾವೆಲ್ಲ ಇಲ್ಲಿ ಬಂದಿದ್ದೀರಾ. ಇಂದ್ರಲೋಕದಲ್ಲಿರುವವರೆಗೂ ಸ್ವಚ್ಛೆಯಿಂದ ಇರಬಹುದು, ನಂತರ ಬೇರೆ ಲೋಕಕ್ಕೆ ತೆರಳಬಹುದು. ಹಾಗೆ ನೀವೀಗ ಅನಂತ ಕಾಲ ಸ್ವಚ್ಛ ಜೀವನವನ್ನು ನಡೆಸಬಹುದು ಎಂದು ಇಂದ್ರರು ಹೇಳಿದರು. ಇಂದ್ರರ ವಚನಗಳನ್ನು ಕೇಳಿ ಅವರು ಸಂಕಟಕ್ಕೆ ಗುರಿಯಾದರು. ಹಸಿವನ್ನು ಅನುಭವಿಸುತ್ತಾ ಅನಂತ ಕಾಲ ಇಲ್ಲಿ ಬಾಳುವುದು ದುರ್ಬರ ಶಿಕ್ಷೆಯೇ ಎಂದು ಅವರು ತಿಳಿದರು. ಮುಂದುವರಿಯುತ್ತಾ ಇಂದ್ರರು ಹೀಗೆ ಹೇಳಿದರು: ನೀವೆಲ್ಲ ಪವಿತ್ರ ಪಾದಗಯ ಕ್ಷೇತ್ರದಲ್ಲಿ ವಾಸವಿದ್ದರೂ ಪಿತೃದೇವತೆಗಳಿಗೆ ಪಿಂಡೋದಕಗಳು ಮತ್ತು ಅಶ್ರದ್ಧೆಯಿಂದ ಅರ್ಪಿಸುತ್ತಿದ್ದೀರಿ. ನೀವು ಸದಾ ಶ್ರದ್ಧಾಕರ್ಮಗಳ ವೆಚ್ಚ ಎಷ್ಟು ಆಯಿತು ಎಂಬುದರಲ್ಲಿ ಊಟದ ರುಚಿಯ ವಿಷಯದಲ್ಲಿ ಹೆಚ್ಚು ಗಮನವಿಡುತ್ತಿದ್ದರೆ ಹೊರತು ಕಾರ್ಯದ ಮೇಲೆ ಶ್ರದ್ಧೆ ಇರುತ್ತಿರಲಿಲ್ಲ. ಆದ್ದರಿಂದ ನಿಮ್ಮ ಪಿತೃದೇವತೆಗಳಿಗೆ ಉತ್ತಮ ಗತಿ ಪ್ರಾಪ್ತಿಯಾಗಲಿಲ್ಲ.
ನಿಮ್ಮ ನಂತರದವರು ಸಹ ಇದೇ ವಿಧವಾಗಿ ಆಚರಿಸುತ್ತಿದ್ದರು. ನಮ್ಮ ತಂದೆ ತಾಯಿ ಅದೆಷ್ಟು ಕಾಲ ಬದುಕಿದ್ದರೆಂದು, ಎಷ್ಟು ಆಹಾರಕ್ಕಾಗಿ ವೃಥಾ ಖರ್ಚೆಂದು, ಅವರುಗಳು ಅನಾರೋಗ್ಯ ಸಲುವಾಗಿ ಎಷ್ಟು ವೆಚ್ಚವಾಯಿತೆಂದು ಯೋಚಿಸುವ ಸಂತಾನವೇ ಹೊಂದಿದ್ದರು. ಸಾಕ್ಷಾತ್ ಶ್ರೀಮನ್ನಾರಾಯಣನಾದ ಶ್ರೀಪಾದ ಶ್ರೀವಲ್ಲಭರನ್ನು ನಿಮ್ಮ ಸಂಗಡದಲ್ಲೇ ಇರುತ್ತಾ ತರುಣೋಪಾಯಗಳು ತೋರಿಸುತ್ತಿರಲು ಸಹ ಅವರನ್ನು ನಿಂದಿಸಿ ವಿತಂಡವಾದಗಳಲ್ಲಿ ಅವರನ್ನು ದೂಷಿಸಿದಿರಿ. ಭಗವಂತನ ಅವತಾರ ಲಕ್ಷಣಗಳಾದ ಸರ್ವಾಂತರ್ಯಾಮತ್ವ, ಸರ್ವಜ್ಞತ್ವ, ಸರ್ವಶಕ್ತಿತ್ವ ಸ್ಪಷ್ಟವಾಗಿ ಅವರಲ್ಲಿ ಕಾಣುತ್ತಿದ್ದರೂ ಶ್ರೀಪಾದ ಶ್ರೀವಲ್ಲಭರನ್ನು ಶ್ರೀ ದತ್ತಾವತಾರವೆಂದು ಗುರುತಿಸದೆ ಅಂಧರಾದಿರಿ. ಶ್ರೀಪಾದ ಶ್ರೀವಲ್ಲಭರ ಪವಿತ್ರ ನಾಮದ ಉಚ್ಚಾರಣೆಯಿಂದ ಪವಿತ್ರಗೊಂಡ ವ್ಯಕ್ತಿಯ ರಕ್ತಪಾನದ ನಂತರ ನಿಮಗೆ ಉತ್ತಮ ಗತಿ ಲಭ್ಯವೆಂದು, ಅಲ್ಲಿಯವರೆಗೂ ಪಿತೃದೇವತಾ ರೂಪವಾದ ಕಾಗೆಗಳಾಗಿಯೇ ನೀವು ಜೀವಿಸಲು ನಿರ್ಧಾರವಾಗಿದೆ. ಶಂಕರ ಭಟ್ಟ, ಆದ್ದರಿಂದಲೇ ಅವರು ಕಾಗೆಗಳಾಗಿ ಜನಿಸಿ ಪೂರ್ವ ಜನ್ಮದ ಪುಣ್ಯ ಫಲವಾಗಿ ನಿನ್ನ ರಕ್ತವನ್ನು ಪಾನ ಮಾಡಿ ಸದ್ಗತಿಯನ್ನು ಪಡೆದರು ಎಂದು ಶ್ರೀಪಾದ ವಲ್ಲಭದಾಸರು ನುಡಿದರು. ಆಗ ತನ್ನ ಎದುರಲ್ಲಿದ್ದ ವಲ್ಲಭದಾಸ ಸಾಮಾನ್ಯ ಮನುಷ್ಯನಲ್ಲವೆಂದು, ಶ್ರೀಪಾದ ಶ್ರೀವಲ್ಲಭರ ಕರುಣೆ ಅವರ ಮೇಲೆ ಸಂಪೂರ್ಣವಾಗಿದೆ ಎಂದು ನಾನು ಗುರುತಿಸಿದೆ. ನಂತರ ಶ್ರೀ ವಲ್ಲಭದಾಸರು, ತಂದೆ, ನಿಮ್ಮ ಶರೀರದ ದುರ್ಗಂಧದಿಂದ ಆಕರ್ಷಿಸಲ್ಪಟ್ಟ ಆ ಸರ್ಪಗಳು ನಿಮ್ಮನ್ನು ಕಚ್ಚಿದ ನಂತರ ಸದ್ಗತಿಯನ್ನು ಹೊಂದಿವೆ ಎಂದು ನುಡಿದರು. ತದನಂತರ ಶಂಕರ ಭಟ್ಟರು, ಇನ್ನು ಮುಂದೆ ಸಹ ಯಾವ ಪ್ರಾಣಿ ತನ್ನನ್ನು ಹಿಂಸಿಸುವುದೋ ಎಂಬುವ ಭಯಕ್ಕೆ ಶ್ರೀ ವಲ್ಲಭದಾಸರು, ಇದೆಲ್ಲವೂ ಶ್ರೀಪಾದರ ಲೀಲೆ, ಭಯಪಡಬೇಡ, ಇನ್ನು ಮುಂದೆ ನಿನಗೆ ಯಾವ ತರಹವಾದ ಉಪದ್ರವವಿರುವುದಿಲ್ಲ, ಪ್ರಾಣ ಕೊಟ್ಟವನಿಗೆ ಪ್ರಾಣ ತೆಗೆಯುವ ಅಧಿಕಾರ ಹೊರತು ಬೇರೊಬ್ಬರಿಗಿಲ್ಲ ಎಂದು ಧೈರ್ಯ ತುಂಬಿದರು. ನಿನ್ನ ಪಿತೃದೇವರಲ್ಲಿ ಕೆಲವರು ಮಸಣದ ಕಾಳಿ ಮಾತೆ ಸಾಧನೆ ಮಾಡಿ ಎಷ್ಟೋ ಆಯುಷ್ಯವನ್ನು ತಮ್ಮ ಮಂತ್ರಬಲದಿಂದ ಸಾಯಿಸಿದ್ದರು. ಆ ಕಾರಣ ಅವರಿಗೆ ಪಾಪವೂ ಮುತ್ತಿದೆ. ಆ ಪಾಪನಾಶಕ್ಕಾಗಿಯೇ ಅವರು ಸರ್ಪಗಳಾಗಿ ಶ್ರೀಪಾದರ ಕರುಣೆ ಒತ್ತಿ ಜನ್ಮವೆತ್ತಿದ ನಿನ್ನ ರುಧಿರವನ್ನು ಪಾನ ಮಾಡಿ ಉತ್ತಮ ಗತಿಯನ್ನು ಪಡೆದಿರುತ್ತಾರೆ. ಸ್ವಾಮಿ, ಬ್ರಾಹ್ಮಣ ಸತ್ಯಾನ್ವೇಷಿಯಾಗಿರಬೇಕು, ಕ್ಷತ್ರಿಯನು ಧರ್ಮಬದ್ಧನಾಗಿರಬೇಕು, ವೈಶ್ಯನು ವ್ಯವಸಾಯ, ಗೋರಕ್ಷಣೆ ಮತ್ತು ಕ್ರಯ ವಿಕ್ರಯಗಳ ವಿಷಯದಲ್ಲಿ ಮನಸ್ಸಿಟ್ಟು ಶಾಂತ ಸ್ವರೂಪನಾಗಿರಬೇಕು. ಶೂದ್ರನು ಪ್ರೇಮ ಸ್ವರೂಪನಾಗಿ ಸೇವೆ ಸಲ್ಲಿಸಬೇಕು. ಆದರೆ ಭಗವಂತ ಅನುಗ್ರಹವಿದ್ದಲ್ಲಿ ಜಾತಿ, ಮತ, ಕುಲ, ಧನಿಕ, ಬಡವನೆಂಬ ಭೇದವಿಲ್ಲದೆ ಇರುವುದು. ಬ್ರಾಹ್ಮಣ ಕ್ಷತ್ರಿಯ ಧರ್ಮವನ್ನು ಪಾಲಿಸಿ ಅರಸನಾಗಬಹುದು. ಕ್ಷತ್ರಿಯನು ಬ್ರಹ್ಮಜ್ಞಾನವನ್ನು ಬಯಸಿದಾಗ ಬ್ರಾಹ್ಮಣ ಧರ್ಮವನ್ನು ಪಾಲಿಸಬಹುದು. ವೈಶ್ಯನಾದ ಕುಸುಮ ಶ್ರೇಷ್ಠಿ ಕ್ಷತ್ರಿಯ ಧರ್ಮ ಪಾಲಿಸಿ ರಾಜಕಾರಣವನ್ನು ಆಚರಿಸಲಿಲ್ಲವೇ? ಶತ್ರುವನ್ನು ವಧಿಸುವುದು ಬ್ರಾಹ್ಮಣನಿಗೆ ದೋಷ, ಆದರೆ ಅದು ಕ್ಷತ್ರಿಯ ಧರ್ಮ. ಬ್ರಾಹ್ಮಣ ಸತ್ಯಾನ್ವೇಷಿ, ಅಹಿಂಸೆ ಬ್ರಾಹ್ಮಣರಿಗೆ ಪರಮಧರ್ಮ, ಆದರೆ ಇದು ಕಟುಕನಿಗೆ ಅನ್ವಯಿಸುವುದಿಲ್ಲ. ಆದ್ದರಿಂದ ಸತ್ಫಲಿತಗಳಿಗೆ ಮಾನವ ತನ್ನ ಧರ್ಮಕ್ಕೆ ಅನುಗುಣವಾಗಿ ಕರ್ಮಾಚರಣೆ ಮಾಡಬೇಕು. ನೀನೀಗ ರೋಗಗ್ರಸ್ತ, ಆದ್ದರಿಂದ ವೈದ್ಯನ ಹತ್ತಿರ ಇರುವುದೇ ಲೇಸು. ಆ ಕಾರಣಕ್ಕೆ ನೀನು ನನ್ನ ಬಳಿ ಬಂದಿರುವೆ. ಶ್ರೀಪಾದ ಶ್ರೀವಲ್ಲಭರು ಸದಾ ನಮ್ಮನ್ನು ಗಮನಿಸುತ್ತಿರುತ್ತಾರೆಂದು ತಿಳಿದುಕೊಳ್ಳಬೇಕು. ನೀನು ನಿನ್ನ ಬಾಲ್ಯದಲ್ಲಿ ಶ್ರೀ ಮಹಾವಿಷ್ಣುವಿನ ಶ್ಲೋಕಗಳಿಗೆ ಮತ್ತು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಎಂಬುವ ಶ್ರೀ ವಿಘ್ನೇಶ್ವರನ ಶ್ಲೋಕಕ್ಕೂ ವಿನೋದಕ್ಕಾಗಿ ತಪ್ಪು ಅರ್ಥವನ್ನು ಹೇಳುತ್ತಿದ್ದೆ. ವಿಘ್ನೇಶ್ವರನ ಮೇಲ್ಕಂಡ ಶ್ಲೋಕಕ್ಕೆ ಕತ್ತೆಯ ವರ್ಣನೆಯನ್ನೇ ಜೋಡಿಸುತ್ತಿದ್ದೆ. ಬಿಳಿಯ ಬಟ್ಟೆ ಒತ್ತಿ ಎಲ್ಲೆಲ್ಲೂ ತಿರುಗುತ್ತಾ ಬೂದಿ ಬಣ್ಣದಲ್ಲಿ 4 ಕಾಲಿನ ವಿನೋದ ಮುಖದಿಂದ ಕೂಗುವ, ಎಲ್ಲ ವಿಘ್ನ ನಿರ್ಮೂಲಿಸುವ ಕತ್ತೆಯನ್ನು ಧ್ಯಾನಿಸುವೆ ಎಂದು ವಿಪರೀತ ಅರ್ಥ ನುಡಿಯುತ್ತಿದ್ದೆ. ಸ್ವಾಮಿ ಶಂಕರ ಭಟ್ಟ, ಶ್ರೀ ದತ್ತಪ್ರಭುಗಳು ಬಹಳ ಚಮತ್ಕಾರಿ. ನೀನು ವಿನೋದಕ್ಕಾಗಿ ಎಲ್ಲೋ ಮಾಡಿದ ತಪ್ಪುಗಳನ್ನೆಲ್ಲ ತನ್ನ ಸನ್ನಿಧಾನದಲ್ಲಿ ಸರಿಪಡಿಸುವೆನು. ನೀನು ಶುಕ್ಲಾಂಬರಧರಂಗೆ ಮರುವರ್ಣನೆ ಕೊಟ್ಟ ಹಾಗೆಯೇ ನಿನ್ನನ್ನು ಅಗಸರು ಅವರ ಕತ್ತೆಯ ಮೇಲೆ ಕುಂಡ್ರಿಸಿ ನನ್ನ ಬಳಿ ಇಲ್ಲಿಗೆ ಕರೆದುಕೊಂಡು ಬಂದರು. ಆಗ ನೀನು ಧೂಳಿನಿಂದ ಬೂದಿಯ ಬಣ್ಣದಂತೆಯೇ ಇದ್ದೆ. ನಡೆಯಲಾರದೆ ಒಮ್ಮೊಮ್ಮೆ ಕೈಗಳನ್ನು ಸಹ ನೆಲದ ಮೇಲಿಟ್ಟುಕೊಂಡು 4 ಕಾಲುಗಳುಳ್ಳವನಂತೆ ನಡೆದುಕೊಂಡು ಬಂದೆ. ಸರ್ಪಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಈ ವಿಧವಾಗಿ ಚತುರ್ಭುಜನಾಗಿ ಔದುಂಬರ ವೃಕ್ಷದ ಬಳಿ ಬಂದರೂ ಸಹ ಅವುಗಳಿಂದ ಆಪತ್ತನ್ನು ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಬಾಧೆಯಿಂದ ಒದ್ದಾಡದಿದ್ದರೆ ನೀನು ಪ್ರಸನ್ನವದನನೆ. ಕೊನೆಗೆ ನೀನು ಚೆಮ್ಮಾರನ ಹಳ್ಳಿಗೆ ತಲುಪಿಸಲಾದೆ.
ನಿನ್ನನ್ನು ಈ ವಿಧವಾಗಿ ದುರಾವಸ್ಥೆ ಪಾಲು ಮಾಡುವುದರಲ್ಲಿ ಶ್ರೀವಲ್ಲಭರು ವಿನೋದದ ಜೊತೆ ನಿನಗೊಂದು ಗುಣಪಾಠವನ್ನು ಸಹ ಕಲಿಸಿ ನೀಚ ಧನುಮದವರ ವಿಮುಕ್ತಿಯನ್ನು ಸಹ ಮಾಡಿಸಲಾಯಿತು. ನೀನು ವಿನೋದಕ್ಕಾಗಿ ಶ್ರೀ ಮಹಾವಿಷ್ಣು ಧ್ಯಾನ ಶ್ಲೋಕವನ್ನು ನಿನ್ನ ಸಂಗಡಿಗರಿಗೆ ಭಿನ್ನಾರ್ಥದಲ್ಲಿ ಹೇಳುತ್ತಿದ್ದೆ. ಆದ್ದರಿಂದಲೇ ಅಂತ್ಯದಲ್ಲಿ ಅಲ್ಪಜನಾದ ನನ್ನಿಂದ ಉಪದೇಶವನ್ನು ಕೇಳುವಂತಹ ಪರಿಸ್ಥಿತಿಗೆ ಬಂದಿದ್ದೀಯ. ನಾಳೆ ನೀನು ನಿನ್ನ ಕುಲಸ್ಥರಿಗೆ ಇಲ್ಲಿ ನಡೆದಿರುವ ವಿಷಯಗಳನ್ನು ಮರೆತು ಹೇಳಿದರೂ ಅವರೆಲ್ಲ ನಿನ್ನನ್ನು ತಮ್ಮ ಕುಲದಿಂದ ಹೊರಗೆ ಹಾಕುವರು. ಶ್ರೀ ವಲ್ಲಭದಾಸರ ಹಿತಬೋಧೆಯಿಂದ ನನ್ನಲ್ಲಿನ ಬ್ರಾಹ್ಮಣ ಅಹಂಕಾರ ಕಡಿಮೆಯಾಯಿತು. ವಲ್ಲಭದಾಸ ಅಂತ್ಯಜನನಾದರೂ ನನ್ನ ರಕ್ತ ಸಂಬಂಧಿಕನೇ ಎಂಬಂತೆ ಸೋದರ ಪ್ರೇಮ ನನಗೆ ಅವರ ಮೇಲೆ ಹುಟ್ಟಿಕೊಂಡಿತು. ಶ್ರೀ ವಲ್ಲಭದಾಸರ ಆತಿಥ್ಯವನ್ನು ಸ್ವೀಕರಿಸಿ 2-3 ದಿನಗಳ ನಂತರ ನಾನು ಆ ಊರಿನಿಂದ ಮುಂದೆ ಹೊರಟೆನು. ಶ್ರೀವಲ್ಲಭರ ಮಹತ್ತರ ಅನುಗ್ರಹವನ್ನು ಹೇಗೆ ವರ್ಣಿಸಲು ಸಾಧ್ಯ? ನಾನು ಚಿದಂಬರಂ ಸೇರುವುದಕ್ಕೆ ಮುನ್ನ ವಿಚಿತ್ರಪುರವೆಂಬ ಪಟ್ಟಣದಲ್ಲಿ ವಿಚಿತ್ರ ಪರಿಸ್ಥಿತಿಗಳಲ್ಲಿ ಸಿಕ್ಕಿಬಿದ್ದು ವಿಚಿತ್ರವಾಗಿ ಈಚೆಗೆ ಬಂದೆನು. ಅದೇನೆಂದರೆ, ನಾನು ವಿಚಿತ್ರಪುರವೆಂಬ ಗ್ರಾಮದಿಂದ ಕಾಲ್ನಡಿಗೆಯಲ್ಲಿ ಹೋಗುತ್ತಿರಲು ರಾಜಭಟ್ಟರು ಬಹಳ ವಿನಯ ವಿಧೇಯತೆಯಿಂದ ನನ್ನನ್ನು ಸಮೀಪಿಸಿ, ಸ್ವಾಮಿ, ತಾವು ವೈಷ್ಣವರ ಅಥವಾ ಶೈವರ ಎಂದು ಪ್ರಶ್ನಿಸಿದರು. ನಾವು ಶಿವಕೇಶವರ ಭೇದವನ್ನು ನೋಡದಂತಹ ಸ್ಮಾರ್ತರು, ಆದರೂ ಸ್ವಲ್ಪ ಶೈವದತ್ತ ಬಗ್ಗುವನೇ ಎಂದು ನಾನು ನುಡಿದೆನು. ಆದಿಶಂಕರರ ದಕ್ಷಿಣಾಮ್ನಾಯ ಪೀಠವಾದ ಶೃಂಗೇರಿಯಲ್ಲಿರುವ ಶಂಕರಾಚಾರ್ಯರವರು ನಮ್ಮ ಗುರುಗಳೆಂದು ನಾನು ಹೇಳಿದೆನು. ನನ್ನನ್ನು ಅವರ ರಾಜನ ಹತ್ತಿರಕ್ಕೆ ಮರ್ಯಾದೆಯಿಂದ ಕರೆದುಕೊಂಡು ಹೋದರು. ದಾರಿಯಲ್ಲಿ ಕೆಲ ವಿಚಿತ್ರವಾಗಿರುವ ಅಲ್ಲಿನ ವಿಷಯಗಳನ್ನು ಹೇಳಿದರು. ಆ ದಿನ ಯಾರೇ ಬ್ರಾಹ್ಮಣ ಕಾಣಿಸಿದರೂ ಅಲ್ಲಿನ ರಾಜರು ಅವರನ್ನು ಬರಮಾಡಿಕೊಂಡು ಅಷ್ಟಕ್ಕೆ ಇಷ್ಟವಾದರೆ ಇಷ್ಟಕ್ಕೆ ಎಷ್ಟು ಎಂದು ಕೇಳುತ್ತಿದ್ದರು. ಅದಕ್ಕೆ ಸಮಾಧಾನ ರಾಜನಿಗೆ ತೃಪ್ತಿ ಕೊಡುವಂತಹದ್ದು ಯಾರೂ ಕೊಟ್ಟಿರಲಿಲ್ಲ. ಆ ರಾಜನಿಗೆ ಪುತ್ರನಿಲ್ಲದಿದ್ದರಿಂದ ಒಂದು ಯಜ್ಞವನ್ನು ಅವರ ಪುರೋಹಿತರು ಮಾಡಿಸಿದ್ದರು. ಪುತ್ರ ಪ್ರಾಪ್ತಿ ಆಯಿತೇ ಹೊರತು ಅಂದಿನಿಂದ ಬ್ರಾಹ್ಮಣರಿಗೆ ವಿಚಿತ್ರವಾದ ಕಷ್ಟಗಳು ಎದುರಾದವು. ದುರಾದೃಷ್ಟದಿಂದ ಆ ರಾಜಪುತ್ರನು ಮೂಕನಾದನು. ಆಗ ಆ ರಾಜ ಬ್ರಾಹ್ಮಣರ ಮೂಲಕ ತಾನು ಪುತ್ರನಿಗಾಗಿ ಮಾಡಿದ ಯಜ್ಞ ಲೋಪವಾಯಿತೆಂದು ನೆನೆದು ಶೈವ ಬ್ರಾಹ್ಮಣರನ್ನು ತಲೆ ಕೂದಲು ಪೂರ್ತಿಯಾಗಿ ತೆಗೆದು ವೈಷ್ಣವ ನಾಮ ಮುಖಕ್ಕೆ ಬಳೆದು ಕತ್ತೆಯ ಮೇಲೆ ಮೆರವಣಿಗೆ ಮಾಡಿಸಿದನು. ಅದೇ ರೀತಿ ವೈಷ್ಣವ ಬ್ರಾಹ್ಮಣರಿಗೆ ಸಹ ಕೂದಲು ತೆಗೆಸಿ ವಿಭೂತಿ ರೇಖೆಗಳು ಮುಖಕ್ಕೆ ಇಟ್ಟು ಕತ್ತೆಯ ಮೇಲೆ ಮೆರವಣಿಗೆ ಮಾಡಿಸುತ್ತಿದ್ದನು. ಇದರಿಂದ ಶೈವ ಮತ್ತು ವೈಷ್ಣವ ಬ್ರಾಹ್ಮಣರಿಗೆ ಸಂಕಟ ಉಂಟಾಯಿತು. ಮತ್ತೊಂದು ರೀತಿಯಲ್ಲಿ ಆ ರಾಜನು ವಿಚಿತ್ರವಾಗಿ ವರ್ತಿಸಲಾರಂಭಿಸಿದನು. ಬ್ರಾಹ್ಮಣರಿಗೆ ಅಡಿಗೆಗೆ ಸೊಪ್ಪು ದಾನ ಮಾಡತೊಡಗಿದನು. ಬ್ರಾಹ್ಮಣರಿಗೆ ಬೇರೆ ಯಾವ ವಿಧವಾಗಿ ಆಹಾರ ತಿನ್ನಬಾರದೆಂದು ಆಜ್ಞಾಪಿಸಿದನು. ವ್ಯವಸಾಯದಾರರನ್ನು ಬರೀ ಸೊಪ್ಪು ಬೆಳೆಸಬೇಕೆಂದು ಆದೇಶಿಸಿದನು. ರಾಜಮಂದಿರದಲ್ಲಿ ಬೆಟ್ಟಗಳಷ್ಟು ಸೊಪ್ಪು ಸೇಕರಿಸಿ ಬ್ರಾಹ್ಮಣರಿಗೆ ಫಲಹಾರಕ್ಕೂ ಅದೇ ಊಟಕ್ಕೂ ಅದೇ ಎಂದು ಆಜ್ಞಾಪಿಸಿದನು. ವಿಧಿ ಇಲ್ಲದೆ ರುಚಿ ಇಲ್ಲದಿದ್ದರೂ ಅದನ್ನೇ ತಿನ್ನಬೇಕಾಯಿತು. ಬ್ರಾಹ್ಮಣರಿಗೆ ಆ ಭಗವಂತನೇ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತಿದ್ದರು. ಅವರಲ್ಲಿ ಒಬ್ಬ ಶ್ರೀ ದತ್ತ ಭಕ್ತನಿದ್ದನು. ಶ್ರೀ ದತ್ತಾತ್ರೇಯರು ಸ್ಮರಣದಿಂದಲೇ ಪ್ರಸನ್ನನಾಗುವನೆಂದು, ತಮ್ಮಗಳ ಈ ದುರವಸ್ಥೆ ಆ ದತ್ತಪ್ರಭುಗಳೇ ಸರಿ ಮಾಡುವರೆಂದು ಅದರಿಂದ ಬ್ರಾಹ್ಮಣರೆಲ್ಲ ದೀಕ್ಷೆ ಹೊತ್ತು ಶ್ರೀ ದತ್ತಾತ್ರೇಯರನ್ನು ಆರಾಧಿಸತೊಡಗಿದರು. ವೀಕ್ಷಕರೇ, ಶ್ರೀ ದತ್ತಪ್ರಭುಗಳ ಅಧ್ಯಾಯ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.